ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟೈಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ ಪಫ್ ಡಿಸೈನ್ ಕ್ರೋಶೆ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು 9 ನಂಬರ್ ನೀಡಲ್ ತಗೊಳ್ತಾ ಇದ್ದೀನಿ ಹಾಗೂ 7 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀರೆಗೆ ಈ ಥರ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಒಂದು ಚೈನ್ ಮಾಡಿ ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶೆ, ಅದರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಅದರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಟೋಟಲ್ 5 ಟೈಮ್ಸ್ ಅಥವಾ 4 ಟೈಮ್ಸ್ ಮಾಡ್ಕೊಳ್ಬೋದು. ನಾನು 5 ಟೈಮ್ಸ್ ಮಾಡ್ತಾ ಇದ್ದೀನಿ. 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿಂದ 2 ಟೈಮ್ಸ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಡಿಸ್ಟೆನ್ಸಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಅದೇ ಟ್ರಿಪಲ್ ಕ್ರೋಶೆ ಮೇಲೆ ಇನ್ನೊಂದು ಟ್ರಿಪಲ್ ಕ್ರೋಶೆ, ಅಲ್ಲಿಂದ ಒಂದು ಚೈನ್, ಪುನಃ ಸೂಜಿ ಮೇಲೆ 1 ಸಲ ದಾರ ಸುತ್ತಕೊಂಡು ಆ ಟ್ರಿಪಲ್ ಕ್ರೋಶೆ ಮೇಲೆ ದಾರನ ಹಾಗೆ ಇಟ್ಕೊಳ್ಬೇಕು. 2 3 4 ಟೈಮ್ಸ್ ಮಾಡಿಕೊಂಡು ಎಲ್ಲ ದಾರನ ಒಂದೇ ಸಲ ಈ ಥರ ಎಳ್ಕೊಂಡು ಬರಬೇಕು. 1 ಸಲ ಲಾಕ್. ಈ ಥರ ಪಫ್ ಸ್ಟಿಚ್ ರೆಡಿ ಆಗುತ್ತೆ. ಅಲ್ಲಿಂದ ಪುನಃ 2 ಟೈಮ್ಸ್ ದಾರ ಸುತ್ತಕೊಂಡು ಬೇಸ್ ಟ್ರಿಪಲ್ ಕ್ರೋಶೆಗೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಒಂದು ಚೈನ್, ಸೂಜಿ ಮೇಲೆ 1 ಸಲ ದಾರ ಸುತ್ತಕೊಂಡು ಈ ಥರ ದಾರನ ಎಳ್ಕೊಂಡು ಬರಬೇಕು. 4 ಟೈಮ್ಸ್ ಅದೇ ಥರ ಮಾಡ್ಕೋಬೇಕು. 4 ಟೈಮ್ಸ್ ಆದಮೇಲೆ ಸೂಜಿನ ಎಲ್ಲ ದಾರದಿಂದ ಹೊರಗೆ ತಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಈ ಥರ ಪಫ್ ಸ್ಟಿಚಸ್ ರೆಡಿ ಆಗುತ್ತೆ. ಪುನಃ ಟ್ರಿಪಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಆಗಿ ಒಂದು ಚೈನ್, ಅಲ್ಲಿಂದ ಒಂದು ಸಲ ಸೂಜಿಗೆ ದಾರ ಸುತ್ತಕೊಂಡು ಆ ದಾರನ ಹಾಗೆ ಇಟ್ಕೊಂಡು 4 ಸಲ ಅದೇ ಥರ ಹೀಗೆ ಮಾಡಿಕೊಂಡು ಎಲ್ಲ ದಾರನ ಒಂದೇ ಸಲ ಈ ಥರ ಲಾಕ್ ಮಾಡ್ಕೋಬೇಕು. ಟೋಟಲ್ 5 ಟೈಮ್ಸ್ 5 ಪೆಟಲ್ಸ್ ಬರುತ್ತೆ. ಒಂದು 2 3 4 ಈ ಥರ ಪಫ್ ಸ್ಟಿಚಸ್ ರೆಡಿ ಆಗುತ್ತೆ. 4 ಟೈಮ್ಸ್ ಆಯಿತು. ಇವಾಗ 5th ಟೈಮ್. ಒಂದು 2 3 4 ಎಲ್ಲ ದಾರನ ಒಟ್ಟಿಗೆ ಹೊರಗೆ ತಗೊಂಡು ಬಂದು ಲಾಕ್ ಮಾಡಿಕೊಂಡು ಈ ಥರ ನೋಡಿ ಫ್ಲವರ್
ರೆಡಿ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಥರ ರೆಡಿ ಆಗುತ್ತೆ. ಹಾಫ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೋತೀನಿ. ಇವಾಗ ಅಲ್ಲಿಂದ ಪುನಃ 5 ಹಾಫ್ ಡಬಲ್ ಕ್ರೋಶೆ, ಪಕ್ಕನೆ ಮಾಡ್ಕೋತಾ ಹೋಗಬೇಕು. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ನಾನು 4 ಚೈನ್ಸ್ ಮಾಡ್ತೀನಿ ಕುಚ್ಚುಗೆ. ಅಲ್ಲಿಂದ ಪುನಃ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಪುನಃ ಹಾಫ್ ಡಬಲ್ ಕ್ರೋಶೆ, 2 3 4 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಈ ಥರ ಡಿಸೈನ್ ಬರುತ್ತೆ. ಅಲ್ಲಿಂದ ಪುನಃ ಟ್ರಿಪಲ್ ಕ್ರೋಶೆ, ಸ್ವಲ್ಪ ಡಿಸ್ಟೆನ್ಸಲ್ಲಿ ನೋಡಿಕೊಂಡು ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ ಒಂದು ಚೈನ್ ಮಾಡಿಕೊಂಡು ಒಂದು ಚೈನ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಅದೇ ಟ್ರಿಪಲ್ ಕ್ರೋಶೆಗೆ ಇನ್ನೊಂದು ಟ್ರಿಪಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಮಾಡಿಕೊಂಡು 4 ಟೈಮ್ಸ್ ಈ ಥರ ಒಂದು ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ದಾರನ ಹಾಗೆ ಇಟ್ಕೋಬೇಕು. ಸೂಜಿ ಮೇಲೆ 2 ಸಲ ಆಯಿತು, 3 4 ಆದಮೇಲೆ ಎಲ್ಲ ದಾರನ ಒಂದೇ ಸಲ ಈ ಥರ ತಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಪುನಃ ಅಲ್ಲಿಂದ 2 ಸಲ ದಾರ ಸುತ್ತಕೊಂಡು ಅದೇ ಟ್ರಿಪಲ್ ಕ್ರೋಶೆಗೆ ಇನ್ನೊಂದು ಟ್ರಿಪಲ್ ಕ್ರೋಶೆ, ಒಂದು ಚೈನ್, 2 3 4 ಇದೇ ಥರ ಪಫ್ ಸ್ಟಿಚಸ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು 2 3 4 ಆದಮೇಲೆ ಎಲ್ಲ ದಾರನ ಒಂದೇ ಸಲ ತಗೊಂಡು ಬಂದು ಲಾಕ್, ಪುನಃ ಟ್ರಿಪಲ್ ಕ್ರೋಶೆ, ಒಂದು ಚೈನ್ ಮಾಡಿಕೊಂಡು ಒಂದು ಸಲ ಸೂಜಿಗೆ ದಾರ ಸುತ್ತಕೊಂಡು ದಾರನ ಹಾಗೆ ಇಟ್ಕೋಬೇಕು. ಪಫ್ ಸ್ಟಿಚ್ ಯಾವ ಥರ ಹೇಗೆ ಮಾಡ್ತೀರೋ ಅದೇ ಥರ ಮಾಡ್ತಾ ಹೋಗೋದು. 4 ಟೈಮ್ಸ್ ಮಾಡಿಕೊಂಡು 4 ಅಥವಾ 5 ಟೈಮ್ಸು ಮಾಡ್ಕೋಬೋದು. ಸ್ವಲ್ಪ ಪಫ್ ಸ್ಟಿಚ್ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ಎರಡು 3 4 ಲಾಕ್, 5 ಟೈಮ್ಸ್ ಆಯಿತು. ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ.
ಸ್ಲ್ಯಾಂಟಿಂಗ್ ಅರ್ಚ್ ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಈ ಥರ ಹಾಫ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ತೀನಿ. ಹಾಫ್ ಡಬಲ್ ಕ್ರೋಶೆಯಲ್ಲಿ ಲಾಕ್, ಅಲ್ಲಿಂದ ಪುನಃ 2 3 4 5 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ 4 ಚೈನ್ಸ್, ಪುನಃ ಅಲ್ಲಿಂದ 5 ಹಾಫ್ ಡಬಲ್ ಕ್ರೋಶೆಸ್. ಇದೇ ಥರ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚು ಕಟ್ಕೊಂಡು ಯಾವ ಥರ ಬರುತ್ತೆ ಅಂತ ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. 150 ಎಳೆ ದಾರ ಸುತ್ತಕೊಂಡು ಪುಟ್ಟದಾಗಿ ಬೇಬಿ ಕುಚ್ಚು ಮಾಡಿದ್ದೀನಿ. ಈ ಥರ ಕಾಣಿಸುತ್ತೆ. ಬಿಗಿನರ್ಸು ಟ್ರೈ ಮಾಡ್ಬೋದು, ತುಂಬ ಈಸಿ ಇದೆ. ಪಫ್ ಸ್ಟಿಚ್ ಗೊತ್ತಿದ್ರೆ ಆಯಿತು, ಏನೂ ಕಷ್ಟ ಇಲ್ಲ, ತುಂಬ ಈಸಿ ಇದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಫೈನಲ್ ಲುಕ್ ಈ ಥರ ಬರುತ್ತೆ. ಇದು ಜಾರ್ಜೆಟ್ ಸೀರೆಗೆ ನಾನು ತುಂಬ ಹೆವಿ ಆಗ್ಬೋದು ಅಂದ್ಕೊಂಡಿದ್ದೆ, ಏನೂ ಇಲ್ಲ, ಲೈಟ್ ವೆಯ್ಟೇ ಇದೆ ಡಿಸೈನು, ಏನು ಹೆವಿ ಅಂತ ಅನಿಸಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದಾದರೆ 450-500 ಅರೌಂಡ್ ಚಾರ್ಜ್ ಮಾಡ್ಬೋದು. ಪಫ್ ಸ್ಟಿಚಸ್ ಅಲ್ವಾ, ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ 450ಇಂದ 500 ತನಕ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ, ಲೊಕೇಶನ್ ಮೇಲೆ ಹಾಗೂ ನಿಮ್ಮ ನೀಟ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಒಂದೊಂದು ಬೀಡ್ಸ್ ಆ್ಯಡ್ ಮಾಡ್ಕೋಬೋದು, ಒಂದೊಂದು ಪಫ್ ಸ್ಟಿಚ್ ಮೇಲೆ ಒಂದೊಂದು ಬೀಡ್ಸ್ ಆ್ಯಡ್ ಮಾಡ್ಕೋಬೋದು, ಅದು ಚೆನ್ನಾಗಿ ಬರುತ್ತೆ, ಬ್ರೈಡಲ್ ಲುಕ್ ಕೊಡುತ್ತೆ. ಇದು ಈ ಡಿಸೈನ್ ವಿದೌಟ್ ಬೀಡ್ಸ್ ಮಾಡಿದ್ದೀನಿ, ಚೆನ್ನಾಗೂ ಕಾಣಿಸುತ್ತೆ. ತುಂಬ ಲೈಟ್ ವೆಯ್ಟು ಇದೆ ಡಿಸೈನ್, ಏನು ಹೆವಿ ಬರಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹೊಸ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.